ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 22 ಡೇ ಡಯಟಿಗೆಲ್ಲ ಹೋಯಿತು ಏನು ಅನ್ನೋದೇ. ಹಾಗೆ ದಿನೇ ದಿನೇ ನನ್ನ ವೆಯ್ಟ್ ಲಾಸ್ ಅನ್ನೋದು ಏನು ಸೂಪರಾಗಿ ಆಗ್ತಾಯಿದೆ. ನೀವೇ ನೋಡಿ, ಇವತ್ತಿನ ವೆಯ್ಟ್ ನೋಡಿದ್ರೆ ನೀವು ಕೂಡ ತುಂಬ ಖುಷಿ ಪಡ್ತೀರೋ, ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಿದೆ. ಸೊ ಡೇ ಫುಲ್ ಹೇಗೆಲ್ಲ ಹೋಯಿತು ಏನು ಹೇಗೆ ಅನ್ನೋದು ಕೂಡ ಇರುತ್ತೆ. ಆ್ಯಂಡ್ ಹಾಗೆ ಇವತ್ತು ಬಂದುಬಿಟ್ಟು ನನ್ನ ಬರ್ಡೇ, ಅಂದರೆ ನೀವು ವ್ಲಾಗ್ ನೋಡೋದು ಬಂದುಬಿಟ್ಟು ಸೋಮವಾರನೇ ಇರುತ್ತೆ. ಸೊ ದಯವಿಟ್ಟು ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್ ಅನ್ನೋದು ಇರಲಿ. ಯಾಕಂತಂದರೆ ನೀವು ಕೂಡ ನನ್ನ ಫ್ಯಾಮ್ಲಿ ಥರನೇ, ಪ್ರತಿಯೊಬ್ಬರು ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ತುಂಬ ಪ್ರೀತಿಯಿಂದ ಕಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀರೋ. ಸೊ ಪ್ರತಿಯೊಬ್ಬರ ಬ್ಲೆಸ್ಸಿಂಗ್ಸ್ ಅನ್ನೋದು ನನಗೆ ತುಂಬಾ ಮುಖ್ಯ. ಸೊ ನಮ್ಮ ಚಾನಲ್ ಇನ್ನಷ್ಟು ಗ್ರೋ ಆಗಲಿ, ನಾನು ಲೈಫಲ್ಲಿ ಇನ್ನಷ್ಟು ಚೆನ್ನಾಗಾಗಲಿ ಅಂತ ಎಲ್ಲರೂ ಮನಸ್ಫೂರ್ತಿಯಾಗಿ ಬ್ಲೆಸ್ ಮಾಡಿಬಿಡಿ, ಓಕೆನಾ. ಸೊ ಅದಾದಮೇಲೆ ಇನ್ನು ಮಾರ್ನಿಂಗ್ ಎದ್ದೇಳ್ತಿದ್ದಂಗೆ ಇವತ್ತು ಬಂದ್ಬಿಟ್ಟು ಯಾಕೋ ಹೆಡ್ಡೇಕ್ ಅನ್ನೋದು ಇತ್ತು ಸ್ನೇಹಿತರೆ, ಸಿಕ್ಕಾಪಟ್ಟೆ. ನಿನ್ನೆ ನೈಟ್ ಸ್ಟಾರ್ಟ್ ಆಗಿದ್ದು ನನಗೆ ಬೆಳಗ್ಗೆ ಎದ್ದರೂ ಕೂಡ ಕಮ್ಮಿ ಆಗಿಲ್ಲ. ಆಮೇಲೆ ಒಂದು ಚೂರು ಬಿಸಿ ಬಿಸಿ ಕಾಫಿ, ಹಾಲು, ಇವತ್ತು ಸಕ್ಕರೆ ಕೂಡ ಹಾಕ್ಕೊಬಿಟ್ಟಿದ್ದೀನಿ. ಈ ಸ್ಟ್ರಾಂಗ್ ಕಾಫಿ ಕುಡಿಯೋಷ್ಟರೊಳಗೆ ನನ್ನ ತಲೆನೋವು ಎಲ್ಲಿ ಓಡಾಯಿತು ಅಂತಲೇ ಗೊತ್ತಿಲ್ಲ. ಇನ್ನು ನಿನ್ನೆ ಬಂದುಬಿಟ್ಟು ನನ್ನ ವೆಯ್ಟ್ ಬಂದುಬಿಟ್ಟು 69 ಇತ್ತು. ಇವತ್ತು ಬಂದುಬಿಟ್ಟು 68.600, ಅಂದರೆ ಒಂದು ದಿನಕ್ಕೆ 400 ಗ್ರಾಮ್ಸ್ ಕಮ್ಮಿ ಆಗಿದ್ದೀನಿ. ಸೂಪರ್ ಅಲ್ವಾ? ನಿಜವಾಗ್ಲೂ ನಿನ್ನೆ 2 ಥರ ತೋರಿಸ್ತು ಅಂತ ಹೇಳಿದ್ನಲ್ಲ, ಆಮೇಲೆ 69 ತೋರಿಸ್ತಲ್ವ. ಬಟ್ ಇವತ್ತು ಬಂದುಬಿಟ್ಟು ನೋಡಿ, ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ರೆ 300 ಗ್ರಾಮ್ಸ್ ಜಾಸ್ತಿ ತೋರಿಸುತ್ತೆ. ಮೊಬೈಲ್ ಕೈಗಿಳಿಯಲ್ಲಿ ಸೈಡ್ಗೆ ಇಟ್ಬಿಟ್ಟು ಮತ್ತೆ ನೋಡಿದ್ರೆ ವೆಯ್ಟ್ ಅನ್ನೋದು 68.600, 400 ಗ್ರಾಮ್ಸು. ತುಂಬ ಖುಷಿ ಆಯಿತು ನನಗೆ ವೆಯ್ಟ್ ನೋಡಿಬಿಟ್ಟು. ನಾನು ಅಂದ್ಕೊಂಡೆ ಇನ್ನೊಂದು 100 ಗ್ರಾಮ್ ಹೆಚ್ಚು ಕಮ್ಮಿ ಆಗ್ಬೋದು ಅಂದ್ಕೊಂಡು, ಬಟ್ ಇಟ್ಸ್ ಓಕೆ, ಇದೆ ತುಂಬ ಒಳ್ಳೆಯದು. ನಾನು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ, ಅಟ್ಲೀಸ್ಟ್ ಸೋಮವಾರ ಅಲ್ವಾ ಬರ್ಡೇ, ಅವತ್ತಿಗೆ ನಾನು 69 ದಾಟಿರಬೇಕು. ಒಂದು 68,900 68,800 ಇದ್ದರೂ ಕೂಡ ಓಕೆ ಅಂತ ಅಂದ್ಕೊಂಡಿದ್ದೆ. ಅದೊಂದು ಟಾರ್ಗೆಟ್ ಇಟ್ಕೊಂಡಿದ್ದೆ, ಅದು ಹಾಗೆ ಆಗಿದೆ. ಸೊ ಇವತ್ತೇ 68 ನೋಡಿದೆ. ಬಟ್ ಇವತ್ತಂತೂ ನನಗೆ ಸರಿಯಾಗಿ ಡಯಟ್ ಮಾಡೋಕ್ಕೆ ಆಗಿಲ್ಲ, ಹೇಳಿದ್ನಲ್ವ. ಸ್ವಲ್ಪ ಹೆಡ್ಡೇಕು, ಫುಲ್ ಹೆಡ್ಡೇಕು. ಕಾಫಿ ಕುಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ನನಗೆ ಕಡಿಮೆ ಆಯಿತು. ಅದಾದಮೇಲೆ ಇನ್ನು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ಮ್ಯಾಂಗೋನೇ ತೊಗೊಂಡೆ. ಇವತ್ತಂತೂ ಯಾವುದೇ ವೆಜಿಟೇಬಲ್ ಜ್ಯೂಸ್ ಇಲ್ಲ, ಡಿಟಾಕ್ಸ್ ಡ್ರಿಂಕ್ ಇಲ್ಲ, ಡಯಟ್ ಫುಡ್ಡು ಇಲ್ಲ. ಬಟ್ ಆದರೂ ನನಗೆ ಗೊತ್ತಿರೋ ಪ್ರಕಾರ ಚೆನ್ನಾಗೇ ತೊಗೊಂಡಿದ್ದೀನಿ, ಪೋಷನ್ ಕಂಟ್ರೋಲ್ ತೊಗೊಂಡಿದ್ದೀನಿ. ಬ್ಯಾಲೆನ್ಸ್ ಆದರೆ ಸಾಕು. ಒಂದು 100 ಗ್ರಾಮ್ ಹೆಚ್ಚು ಕಡಿಮೆ ಆದರೂ ಏನೂ ಮಾಡೋಕ್ಕಾಗಲ್ಲ, ನಾಳೆ ನೋಡೋಣ ಅಲ್ವಾ. ಇನ್ನು ನಾನು ಒಂದು ಅಂದ್ಕೊಂಡಿದ್ದೆ, ತುಂಬ ವರ್ಷಗಳಿಂದ ಅಂದ್ಕೊಳ್ತಾ ಇರೋದು, ಅದು ಇವತ್ತು ಇದು ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ನಾನು, ಮೋಹಿತು, ತೇಜು ಎಲ್ಲನೂ. ಸಂಡೇ ಅಂದರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಲೇಟು ಸ್ನೇಹಿತರೆ, ಎದ್ದೇಳೋದು ಲೇಟೇ. ಅವ್ರಿಗೆ ಕೆಲಸ ಇಲ್ಲ ಅಂತಂದರೆ ಇನ್ನಿದ್ದಿದ್ದು ಎದ್ದೇಳೋದೇ ಲೇಟು. ಎಲ್ಲರೂ ಸೋಂಬೇರಿಗಳು. ಎದ್ದಾದಮೇಲೆ 4 ಜನ ಒಂದೇ ಹತ್ರ ಮಲ್ಕೊಂಡು ಒಂದಷ್ಟು ಆಟ, ಟೈಮ್ ಪಾಸು ಮಾಡೋದು, ಅದೇ ಒಂದು 8 ಗಂಟೆ 8:15 ಆಗೋಗ್ಬಿಡುತ್ತೆ. ಅದಾದಮೇಲೆ ಎದ್ದು ಒಬ್ಬೊಬ್ಬರೇ ಅವ್ರವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಅದು ಇದು ಅಂತ ಮಾಡಿ, ಕಿಚನ್ ಎಲ್ಲ ಎಲ್ಲಿಂದ ಆಗಾಗೆ ಇರುತ್ತೆ ಎಲ್ಲ ಇದು ಮಾಡಿಕೊಂಡು ಇಬ್ಬರು ಸೇರಿ ಮಾಡ್ಕೊಳ್ಳೋದು. ಸೊ ಆ ಥರನೇ ಇನ್ನು ರೆಡಿಯಾಗಿ ಮನೇಲಿ ಬೆಳಗ್ಗೆನೇ ನಾನು ಇವತ್ತು ನಾನ್ ವೆಜ್ ತಂದಿರಲಿಲ್ಲ. ಏನಪ್ಪ ಅಂತಂದರೆ, ಲಕ್ಷ್ಮೀ ಹಬ್ಬಕ್ಕೆ, ಇದು ನನ್ನ 9ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ನಾನು ಫಸ್ಟ್ ಇಯರೇ ಅಂದ್ಕೊಂಡಿದ್ದೆ, ನಾನು ನಿಜ ಹೇಳ್ತೀನಿ, ಇದು ತೊಗೋಬೇಕಾ ಬೇಡವಾ ಅಂತ ನಾನು ಯಾವತ್ತೂ ಇದು ಮಾಡ್ಕೊಂಡಿರಲಿಲ್ಲ. ನನ್ನ ಹತ್ರ ತುಂಬ ಅಚ್ಚುಕಟ್ಟಾಗಿ ಅಮ್ಮನವರೇ ಕೂತಿದ್ದಾರೇನೋ ನನ್ನ ಮುಂದೆ ಅನ್ನೋಷ್ಟು ಸೂಪರಾಗಿರೋ ಮುಖವಾಡ ಇದೆ. ಬಟ್ ಯಾಕೋ ನಾನು ಫಸ್ಟ್ ಇಯರ್ ಅಂದ್ಕೊಂಡಿದ್ದೆ, ನಾನು ನೋಡೋಣ ನನಗೆ ಸೆಟ್ ಆದರೆ ನಾನು ಕರೆಕ್ಟಾಗಿ 9ನೇ ವರ್ಷಕ್ಕೆ ನಾನು ಅಮ್ಮನವರ ಮುಖವಾಡ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ನೈಟು ನನಗೆ ಯಾಕೋ ತೊಗೋಬೇಕು ಅಂತ ಅನ್ನಿಸ್ತು. ಸೊ ಹಸ್ಬೆಂಡ್ ಹತ್ರ ಕೇಳಿದೆ, ಅವರು ಸ್ವಲ್ಪ ಬೈದು, ಇವಾಗ ಬೇಕಾ, ಈಗಿರೋ ಕಷ್ಟದಲ್ಲಿ ಬೇಕಾ, ಅದು ಇದು, ನಾವು ಯಾವ್ಯಾವುದೋ ಕಮಿಟ್ಮೆಂಟ್ಸ್ಗೆ ಎತ್ತಿರ್ತೀವಿ, ಅದನ್ನು ನೀನು ಯೂಸ್ ಮಾಡಿಕೊಂಡ್ರೆ ಹೆಂಗೆ ಏನು, ಮಕ್ಕಳು ಸ್ಕೂಲ್ ಫೀಸ್ ಅದು ಇದು ಅಂತಂತೆಲ್ಲ ಬೈತಿದ್ರು. ಬಟ್ ಇಟ್ಸ್ ಓಕೆ, ನಾನು ಇದು ಮಾಡ್ಕೊತೀನಿ, ಸ್ವಲ್ಪ ಸ್ಟಿಚಿಂಗ್ ಮಾಡ್ತೀನಲ್ವ, ನಾನೇ ಆ ಒಂದು ಕಮಿಟ್ಮೆಂಟ್ನ ತೀರಿಸ್ತೀನಿ, ನೀನು ಇದು ಮಾಡ್ಕೋಬೇಡ, ನನಗೆ ಇದೊಂದು ಕೊಡಿಸು ಅಂತ ಹೇಳಿದ್ದಕ್ಕೆ ಪುಣ್ಯಾತ್ಮ ಆಯಿತು ತಗೋ ಅಂತ ಹೇಳಿದ್ರು.
ಹಾಗಾಗಿ ಇವತ್ತು ಲಕ್ಷ್ಮೀ ಅಮ್ಮನವರ ಮುಖವಾಡ ತೊಗೊಬರೋಕ್ಕೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಖುಷಿಯಾಗಿದ್ದೀನಿ. ಏನೋ ಹಿಂಗೆ ಡಿಸ್ಕಸ್ ಇಲ್ಲಿ ನೋಡ್ರಿ ನನ್ನ ಮಗ ನಾನು ರೆಡಿ ಆಗ್ತಾಯಿದ್ರೆ ಕಾಂಪ್ಯಾಕ್ಟ್ ಪೌಡ್ರ್ ಬೇರೆ ತಂದು ಹಚ್ತಾ ಇದ್ದಾನೆ. ಅಯ್ಯೋ ನನಗೊಂದೊಂದು ಸಲ ನಗು ಬಂದ್ಬಿಡ್ತು, ನನ್ನ ಮಗ ನನ್ನ ಇದು ಅಂತ. ಮಕ್ಕಳಂದ್ರೇ ಹಂಗಲ್ವಾ, ಮುದ್ದಾಗಿ. ತೇಜುನೂ ಅಷ್ಟೇ, ಒಂದೊಂದು ಸಲ ಎಷ್ಟು ಕ್ಯೂಟಾಗಿ ಇದು ಮಾಡ್ತಾಳೋ. ಇನ್ನು ಏನಿಲ್ಲ ಸ್ನೇಹಿತರೆ, ನಾರ್ಮಲ್ಲಾಗಿ ಸಂಡೇ ಅಂತೂ ಹೋಯ್ತು, ಡಯಟ್ ಅಷ್ಟೇ. ಓಕೆ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ನಾಳೆ ಮತ್ತೆ 800 ಆಗಿದ್ದರೂ ಕೂಡ ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ. ಇವಾಗ ವಾಕಿಂಗ್ ಹೋಗಬೇಕು, ಒಂದು 1 ಅವರ್ ಚೆನ್ನಾಗಿ ಬ್ರಿಸ್ಕ್ ವಾಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ 9 ಗಂಟೆಯಲ್ಲಿ ತಿಂದಿದ್ದೀನಿ ಸ್ನೇಹಿತರೆ ಬರೀ ಚಿಕನ್ನು. ಯಾಕಕ್ಕ ನೀವು ಮುಖವಾಡ ತರಲಿಲ್ವ? ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದಿದ್ದೆ ಅದು ಏನಂತ ಅಂದ್ಬಿಟ್ಟು, ಇವತ್ತು ಚಿಕನ್ ತರೋದು ಬೇಡ, ಅಮ್ಮನವ್ರನ್ನ ತರ್ತೀವಲ್ವ, ಮಂಗಳವಾರ ತೊಗೊಳ್ಳೋಣ, ತಂದು ನೀಟಾಗಿ ಬೀರಲ್ಲಿ ಇಟ್ಬಿಟ್ರೆ ಇನ್ನೇನಿರಲ್ಲ ಅಂತ ಅಂದ್ಬಿಟ್ಟು. ಬಟ್ ಹೋಗಿದ್ದೆ ನನಗೆ ಈ ಥರ ಪರ್ಟಿಕ್ಯುಲರಾಗಿ ಅಮ್ಮನವ್ರ ಫೇಸ್ ಹಿಂಗೆ ಇರಬೇಕು ಅಂತ ಒಂದು ರೂಪ ಇದೆ, ನನಗೆ ಇದೇ ಥರನೇ ಬೇಕು. ಆಮೇಲೆ ನಾನು ಒಂಚೂರು ಆ ಕಡೆ ಈ ಕಡೆ ಆದರೂ ನಾನು ತೊಗೊಳ್ಳಲ್ಲ ಅಂತ ಫಸ್ಟೇ ಸರಿಯಾಗಿ ಹೇಳ್ಬಿಟ್ಟು ಬಂದಿದ್ದೀನಿ ಗೋಲ್ಡ್ ಶಾಪ್ ಅವ್ರಿಗೆ. ಸರಿ ನೀವು ಫಸ್ಟ್ ನೋಡಿಬಿಟ್ಟು ಆಮೇಲೆ ಹೇಳಿ, ನೀವು ಚೆನ್ನಾಗಿಲ್ಲ ಅಂದರೆ ನೀವು ತೊಗೊಳ್ಳೇಬೇಡಿ, ಅಮೌಂಟೇ ನಾನು ರಿಟರ್ನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ನೆನ್ನೆ ಫೋಟೋ ಇತ್ತಲ್ಲ ಸ್ನೇಹಿತರೆ ಸ್ಯಾರಿ, ಇದಕ್ಕೆ ತುಂಬ ಕಾಂಪ್ಲಿಮೆಂಟ್ಸ್ ಬಂದಿತ್ತು. ಕಮೆಂಟ್ಸು ಕೂಡ ತುಂಬ ಜನ ಮಾಡಿದ್ರಿ. ಸಾರಿ ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಇವತ್ತು ಹೋಗಿದ್ದು ಬಂದಿದ್ದು 2 ಬ್ಲೌಸ್ ಅರ್ಜೆಂಟ್ ಇತ್ತು ಅಂತ ಅದನ್ನು ಸ್ಟಿಚ್ ಮಾಡೋದೇ ಸರಿ ಆಯಿತು. ಇನ್ನು ನಾಳಿದ್ದು ಕೂಡ ಫುಲ್ ಆ್ಯಂಡ್ ಫುಲ್ ಬ್ಯುಸಿ ಇರ್ತೀನಿ, ಸ್ಟಿಚಿಂಗಲ್ಲೇ ಇರ್ತೀನಿ. ಈ ಇಷ್ಟು ದಿನದಲ್ಲಿ ಯಾವಾಗಾದರೂ ಕಮೆಂಟ್ಸ್ಗೆ ರಿಪ್ಲೈ ಕೊಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ಫ್ರೀ ಇದ್ದಾಗ ರಿಪ್ಲೈ ಅಂತೂ ಕೊಡ್ತೀನಿ, ಓಕೆನಾ. ಇನ್ನು ಈ ಫ್ರಾಕ್ ಬಂದುಬಿಟ್ಟು ಲಾಸ್ಟ್ ಯುಗಾದಿಗೆ ಅಂತಂದರೆ, ಈಗ ಮೊನ್ನೆ ರೀಸೆಂಟಾಗಿ ಆಯ್ತಲ್ವ ಯುಗಾದಿಯಲ್ಲಿ ತೊಗೊಂಡಿದ್ದು. ಸೊ ಇದು ಕೂಡ ಫುಲ್ಲು ಲೂಸ್ ಆಗಿಬಿಟ್ಟಿದೆ ಎಲ್ಲನೂ. ಇನ್ನೊಂದು ಸ್ಟೇಟಸ್ಗೆ ಹಾಕಿದ್ನ ನಾನು ನೆನ್ನೆ ಆ ಫೋಟೋನ, ಎಷ್ಟು ಜನ ಫೋನ್ ಮಾಡಿ ಅಂದರೆ ಎಲ್ಲ ಸಿಗ್ತಾರಲ್ವಾ, ಏನು ತಿಂತಾ ಇದೆಯಾ ನೀನು? ಇನ್ನು ಒಬ್ಬರಂತೂ ಅಕ್ಕ ಅಂತೂ, ಅದು ಅಕ್ಕ ಇದು ತಂಗಿ ಅಲ್ವಾ, ಯಾವ ಜಮಾನದ ಅಕ್ಕ ಅದು, ಯಾವ ಜಮಾನದ ತಂಗಿ ಇದು ಅಂತ ತುಂಬ ಕಿಂಡಲ್ ಮಾಡ್ತಾ ಇದ್ದಾರೆ. ತುಂಬಾ ಇನ್ನು ಸಾಕು ನೀನು ವೆಯ್ಟ್ ಲಾಸ್ ಜರ್ನಿ, ಇನ್ನು ನಿಲ್ಲಿಸು, ಎಷ್ಟು ಸಣ್ಣ ಆಗ್ತೀಯಾ ಅಂತ. ನಾನು ನೋಡಿರೋ ಪ್ರಕಾರ ಇತ್ತೀಚಿನ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಾನಿರೋ ಏರಿಯಾದಲ್ಲಿ ಯಾರು ಇಷ್ಟೊಂದು ವೆಯ್ಟ್ ಲಾಸ್ ಮಾಡಿರೋರು ಇಲ್ಲ. ಅದಕ್ಕೆ ತುಂಬ ಜನ ತುಂಬ ಶಾಕ್ ಆಗೋ ಥರ, ಏನು ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ? ಕಮೆಂಟ್ಸ್ ಎಲ್ಲ ಸ್ಟೇಟಸಲ್ಲಿ ಹಾಕಿದ್ನಲ್ವ, ಅದಕ್ಕೆಲ್ಲ ಕಮೆಂಟ್ ಮಾಡಿದ್ದಾರೆ, ಓ ಮೈ ಗಾಡ್ ಅಕ್ಕ ನೀನಾ ಇದು ಅಂತೆಲ್ಲ. ತುಂಬ ಖುಷಿ ಆಯಿತು. ಇನ್ನೂ ಸುಮಾರು ಜನ ಅಪ್ರಿಷಿಯೇಟ್ ಮಾಡಿದರು. ತುಂಬಾ ಖುಷಿ ಆಯಿತು ನನಗೆ. ಇನ್ನು ನೀವು ಅಷ್ಟೇ ನನ್ನ ಪ್ರೀತಿ ಸಬ್ಸ್ಕ್ರೈಬರ್ಸು ತುಂಬಾ ಇದು ಮಾಡಿದ್ರಿ. ಸೊ ಇಲ್ಲಿ ಶ್ಯಾಂಪಲ್ ಇದೆ ನೋಡಿ ಅಂತ ಹೇಳಿದರು. ನನಗೆ ಈ ಥರ ಬೇಡ, ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ, ನಾಳೆ ಸಾಯಂಕಾಲ ಹೋಗಿ ತೊಗೊಬರ್ತೀನಿ. ನಿಮಗೆ ನಾಳಿನ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅದು ನನ್ನ ಬರ್ಡೇ ದಿವಸ ಅಮ್ಮನವ್ರ ಮುಖವಾಡ ಬರ್ತಿದೆ ಅಂದರೂ ತುಂಬ ಖುಷಿ ಪಡೋ ವಿಷಯ ಅಲ್ವಾ. ಇನ್ನು ನೀವು ಕೇಳ್ಬೋದು, ಅಕ್ಕ ನೆನ್ನೆ ವಾರ ಪೂಜೆ ಮಾಡಿದ್ದೀರಾ ಅಲ್ವಾ, ಚಿಕನ್ ತಿನ್ಬಾರ್ದಾ ಅಂತಂದರೆ, ನಾನು ಈ ಪೂಜೆ ಮಾಡ್ತಾ ಇರೋದ್ರಲ್ಲಿ ನೋಡಿರೋ ಪ್ರಕಾರ ನೀವೆಲ್ಲೂ ನಾನ್ ವೆಜ್ ತಿನ್ನಬಾರ್ದು ಅಂತ ಎಲ್ಲ ಏನೂ ಹೇಳಿಲ್ಲ ಸ್ನೇಹಿತರೆ. ಅದಕ್ಕೆ ನಾನು ಮಾಡಿದಾಗೆಲ್ಲನೂ ನಾವು ತಿನ್ನೋದು ವೀಕ್ಲಿ ಒನ್ಸೇ ಸ್ನೇಹಿತರೆ, ಅದು ಸಂಡೇನೇ ತಿನ್ನೋದು. ಮಧ್ಯದಲ್ಲಿ ಯಾವಾಗೋ ಅಪರೂಪ ತಂದ್ಕೊಂಡ್ವಿ, ಇಲ್ಲಾಂದರೆ ಇಲ್ಲ. ಸೊ ನೆನ್ನೆ ಮಾಡಿದ್ದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಇದು ಮಾಡಿದ್ದೀನಿ. ಸೊ ಹಂಗಾಗಿನೇ ಇವತ್ತು ನಾನ್ ವೆಜ್ ಅನ್ನೋದು ತೊಗೊತೀವಿ. ಆಮೇಲೆ ನೀವು ನೆನ್ನೆ ವ್ರತ ಮಾಡಿದ್ರಲ್ವ, ಇವತ್ತು ತಿನ್ಬೋದಾ ಅಂದರೆ, ನಾನು ಅವಾಗಿಂದನೂ ಏನೂ ಇದು ಮಾಡಿಲ್ಲ, ದಯವಿಟ್ಟು ಬೈಕೋಬೇಡಿ ಓಕೆನಾ, ಈ ಥರ ಹೇಳ್ತಾರೆ ಅಂತ. ನನಗೆ ಅಂತ ಕೆಲವೊಂದು ಇದಿರುತ್ತೆ, ಸೊ ನಾನು ಅದನ್ನು ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಇನ್ನು ಇಲ್ಲಿವರೆಗೂ ನಾವು ನಾನ್ ವೆಜ್ ತಂದೇ ಇರಲಿಲ್ಲ ಸ್ನೇಹಿತರೆ, ನಾನು ಹೇಳಿಲ್ವಾ, ಇದಕ್ಕೆ ಹೋಗಿ ಬರೋವರೆಗೂ ತೊಗೊಬರೋದು ಬೇಡ ಅಂತಂದ್ಬಿಟ್ಟು ಅನ್ನ ರಸ. ಯಾಕಂತಂದರೆ ಮನೇಲಿ ನಮ್ಮ ಮನೆಯವರು ನನಗೆ ಇವತ್ತು ಫುಲ್ ಡೇ ತಿಳಿ ರಸ ಅನ್ನನೇ ತಿಂತೀನಿ, ನೀನು ಅದೇ ಮಾಡು ಅಂತಂದರು. ಸೊ ಹಂಗಾಗಿನೇ ಇನ್ನು ನಾವು ಎಲ್ಲರೂ ರಸ ಅನ್ನ ಮಾಡ್ಕೊಂಡಿದ್ವಿ. ಮೋಹಿತ್ಗೆ ಈ ಕಡ್ಗ ಬೇಕು ಅಂತ ಹೇಳಿದ್ದ. ಸೊ ನಾನು ತುಂಬ ದಿನದಿಂದ ನಾನು ಕಡ್ಗ ಬೇಕು ಅಂತ ತುಂಬ ಹಠ ಮಾಡ್ತಿದ್ದೆ, ಸರಿ ಅಂತ ಅಂದ್ಬಿಟ್ಟು ಇವತ್ತು ಕೊಡಿಸಿದ್ದೆ. ಇನ್ನು ಇದು ನಮ್ಮ ಏರಿಯಾದಲ್ಲಿರೋ ಆಂಜನೇಯ ಸ್ವಾಮಿ ಚೆನ್ನಾಗಿದ್ದಾರೆ ಅಲ್ವಾ. ಸೊ ಮಕ್ಕಳನ್ನ ಕರ್ಕೊಂಡೋಗಿ ಹಂಗೆ ಸ್ವಲ್ಪ ಅಲ್ಲೇ ನಿಂತ್ಕೊಳ್ರೋ, ಒಂದು ಫೋಟೋ ಆದರೂ ಇಳಿಸ್ಕೊತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ.
ಇನ್ನೇನಿಲ್ಲ ಸ್ನೇಹಿತರೆ, ಆರಾಮಾಗಿ ಹೋಗ್ತಾ ಇದೆ ಈ ವ್ಲಾಗ್. ನೋಡಿದ್ರೆ ಸಿಂಪಲ್ಲಾಗೇ ಇರ್ಬೋದು, ಬಟ್ ನಾನು ಸರಿಯಾಗಿ ಏನು ವ್ಲಾಗ್ ಮಾಡಿಲ್ಲ. ಯಾಕಂತಂದರೆ ಮನೆಗೆ ಹೋದ್ಮೇಲೆ ಇನ್ನು ಸ್ಟಿಚಿಂಗು. ಸೊ ಹಾಗಾಗಿನೇ ನಾಳೆ ಎಷ್ಟು ಸಾಧ್ಯ ಆಗುತ್ತೆ, ನಾನಂತೂ ಇನ್ನು ಡಿಸ್ಕಂಟಿನ್ಯೂ ಅಂತೂ ಮಾಡಲ್ಲ. ಡಯಟ್ ಆಗಿರ್ಬೋದು, ನನ್ನ ಟಾರ್ಗೆಟ್ ತುಂಬ ಜನ ಕೇಳಿದ್ರಿ, ಟಾರ್ಗೆಟ್ ಎಷ್ಟು ಅಂತ. ನನ್ನ ಟಾರ್ಗೆಟ್ ಬಂದುಬಿಟ್ಟು 58 kgs. ಓಕೆನಾ, 58ಗೆ ಬರೋವರೆಗೂ ನಾನು ನನ್ನ ಒಂದು ಇದನ್ನು ಬಿಡಲ್ಲ. ಮಧ್ಯದಲ್ಲಿ ಎಷ್ಟೋ ಇನ್ನು ನಾನು ಅದೇ ಅನ್ಕೊತಾ ಇದ್ದೀನಿ, ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಏನಾಗ್ಬಿಡುತ್ತೆ ಅಂತಂದರೆ, ದಸರಾ ಟೈಮ್ಗೆ, ದೀಪಾವಳಿ ಟೈಮ್ಗೆ ಸ್ವಲ್ಪ ಕಸ್ಟಮರ್ಸು ತುಂಬ ಹೊಲ್ಸ್ಕೊತಾರೆ. ಯಾಕಂತಂದರೆ ಇಲ್ಲಿರೋರೆಲ್ಲ ಗಾರ್ಮೆಂಟ್ಸು ಹೋಗೋ ಇದರಲ್ಲಿರೋರಲ್ವ. ಸೊ ದಸರಾ ಪೂಜೆ ಅದು ಇದು ಅಂದರೆ ಸಿಕ್ಕಾಪಟ್ಟೆ ಬ್ಲೌಸಸ್ ಎಲ್ಲ ಹೊಲ್ಸ್ಕೊತಾರೆ. ಈಗಾಗಲೇ ನನಗೆ ಇವತ್ತಂತೂ ಬರೋರು ಬರ್ತಾಯಿದ್ದಾರೆ, ಕೊಡೋರು ಕೊಡ್ತಾ ಇದ್ದಾರೆ. ಎಲ್ಲ ಲಕ್ಷ್ಮಿ ಹಬ್ಬಕ್ಕೆ ಆಗಲೇ ಇನ್ನು ಸ್ಟಾಕ್ ಆಯಿತು. ಇನ್ನು ಎಷ್ಟು ದಿನ ಇದೆ, ನಾನು ಕ್ಲೀನ್ ಮಾಡೋದು ಯಾವಾಗ, ಹೊಲಿಯೋದು ಯಾವಾಗ ಅಂದಂಗೆ ಆಗಿದೆ. ಸೊ ಹಂಗಾಗಿ ನಾಳೆಯಿಂದ ಡಯಟ್ ಜೊತೆಗೆ ಎಷ್ಟು ಸ್ಟ್ರಿಕ್ಟ್ ಆಗುತ್ತೋ ಅಷ್ಟು ಸ್ಟ್ರಿಕ್ಟಾಗಿ ಸ್ಟಿಚಿಂಗು, ಡಯಟು ಎಷ್ಟಾಗುತ್ತೋ ಅಷ್ಟು. ಇನ್ಮೇಲೆ ವ್ಲಾಗುಗಳು ಸ್ವಲ್ಪ ಮೇ ಬಿ ಒಂದು 6 ನಿಮಿಷ 7 ನಿಮಿಷ ಬಂದರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಒಂದು ಸ್ವಲ್ಪ ದಿನ ನಾನು ಬ್ಯುಸಿ ಇರೋವರೆಗೂ, 7 ನಿಮಿಷ ಅಂತೂ ಬರಲ್ಲ, ಸ್ವಲ್ಪ 8-9 ನಿಮಿಷದವರೆಗೂ ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋದಕ್ಕೆ. ಆಮೇಲೆ ಇನ್ನು ಬಂದನಲ್ಲ, ನಾನು ಅಲ್ಲಿವರೆಗೂ ತೊಗೊಂಡಿರಲಿಲ್ಲ ಸ್ನೇಹಿತರೆ, ಊಟನೇ ತೊಗೊಂಡಿರಲಿಲ್ಲ. ನಾನು ಇದಕ್ಕೆ ಹೋಗಿ ಬಂದಮೇಲೆ, ಲಕ್ಷ್ಮಿ ಹಬ್ಬ ಇದಕ್ಕೆ ಹೋಗಿ ಬಂದಮೇಲೆ ನಾನು ಗೋಧಿ ನುಚ್ಚಲ್ಲೇ ಅನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನನಗೆ ಯಾಕೋ ಇವತ್ತು ತಲೆನೋವಿತ್ತಲ್ವ, ಸೊ ಹಂಗಾಗಿ ಮಾಡ್ಕೊಳ್ಳೋ ಪೇಷನ್ಸ್ ಇರಲಿಲ್ಲ. ಇವತ್ತು ಸ್ವಲ್ಪ ರೈಸು, ರಸಮ್ಮು, ಎಗ್ ಫ್ರೈ ತೊಗೊಬಿಟ್ಟೆ. ಇನ್ನು ಸಾಯಂಕಾಲ ಡಿನ್ನರ್ಗೆ ಬಂದುಬಿಟ್ಟು ಈಗ 9 ಗಂಟೆಯಲ್ಲಿ ಚಿಕನ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದಿಷ್ಟು ಫುಲ್ಲು ಇದು ಓಕೆನಾ, ಇದಿಷ್ಟು ಮಾಡಿದ್ದೀನಿ. ವೆಯ್ಟ್ ಅನ್ನೋದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಸೊ ನಾಳೆ ಅಂತೂ ಬರ್ಡೇ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಓಕೆನಾ, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಅನ್ನೋದು ತುಂಬ ಮುಖ್ಯ. ಸೊ ಎಲ್ಲರೂ ಎಲ್ಲೆಲ್ಲಿಂದ ಇದಿರೋ ಅಲ್ಲಲ್ಲಿಂದನೇ ಬ್ಲೆಸ್ಸಿಂಗ್ಸ್ ಅನ್ನೋದು ಕೊಟ್ಬಿಡಿ. ಸೊ ಐ ಆಮ್ ಸೋ ಎಕ್ಸೈಟೆಡ್ ನಾಳಿನ ವ್ಲಾಗ್ ಶೇರ್ ಮಾಡೋದಕ್ಕೆ ನಿಮ್ಮ ಜೊತೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಏನು ಅನ್ನೋದು ನಾನು ಕೂಡ ಕಾಯ್ತಾ ಇದ್ದೀನಿ. ಇನ್ನೇನಿಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗ್. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಹ್ಯಾವ್ ಎ ನೈಸ್ ಡೇ.